ಎಲ್ರಿಗೂ ನಮಸ್ಕಾರಗಳು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ದ್ವಿತೀಯ BSc, ದ್ವಿತೀಯ BSc ID, ದ್ವಿತೀಯ BSc ID ಡಿಪ್ಲೊಮಾ ಇವರಿಗೆ ಸಂಬಂಧಪಟ್ಟಂತಹ ನುಡಿ ಬೆಳಕು ಪಠ್ಯ ಪುಸ್ತಕದ ಒಂದು ಗದ್ಯ ಭಾಗವನ್ನು ಈಗ ಆರಂಭಿಸ್ತಾ ಇದ್ದೇವೆ. ಕನ್ನಡ ನುಡಿ ಜಾಡು ಅನ್ನುವಂಥದ್ದು ಪವನ್ ಆಚಾರ್ಯ ಮತ್ತು G. ವೆಂಕಟಸುಬ್ಬಯ್ಯ ಭಾಷಾವಿಜ್ಞಾನಿಗಳು, ಇಬ್ಬರು ಭಾಷಾವಿಜ್ಞಾನಿಗಳು ಸಂಗ್ರಹಿಸಿರ್ತಕ್ಕಂಥ ಒಂದು ಭಾಗ, ಭಾಷಾವಿಜ್ಞಾನಕ್ಕೆ ಸಂಬಂಧಪಟ್ಟ ಒಂದು ಭಾಗ ಕನ್ನಡ ನುಡಿ ಜಾಡು ಅನ್ನುವಂಥದ್ದು. ಕನ್ನಡ ಭಾಷೆ ಏನಿದೆ ಅದು ಯಾವುದೇ ಭಾಷೆ ಒಂದು ನಿಂತ ನೀರಲ್ಲ, ಹರಿತಾ ಇರುವಂಥ ಪ್ರವಾಹ. ಅದೇ ರೀತಿಯಲ್ಲಿ ಕನ್ನಡ ಭಾಷೆ ಅದಕ್ಕೆ ಹೊರತಾಗಿಲ್ಲ. ಕನ್ನಡ ಭಾಷೆಯ ಪದಕೋಶ ಎಂದೇ ಅದು ದಿನದಿಂದ ದಿನಕ್ಕೆ ಅದು ವಿಸ್ತಾರವಾಗ್ತಾನೆ ಹೋಗ್ತಾ ಇದೆ. ಸೊ ಆ ನೆಲೆಯಲ್ಲಿ ಪವನ್ ಆಚಾರ್ಯರು G. ವೆಂಕಟಸುಬ್ಬಯ್ಯ ಅವರು ಸಂಗ್ರಹಿಸಿರ್ತಕ್ಕಂತಹ ಈ ಭಾಗದಲ್ಲಿ ಯಾವ ರೀತಿಯಲ್ಲಿ ಕನ್ನಡ ಭಾಷೆ ಬೆಳೆಯುತ್ತಾ ಇದೆ, ಯಾವ ರೀತಿಯಲ್ಲಿ ಕನ್ನಡ ಪದಕೋಶ ವಿಸ್ತಾರವಾಗ್ತಾ ಇದೆ ಅನ್ನೋದನ್ನು ನಾವೆಲ್ಲಿ ಗಮನಿಸ್ಕೊಳ್ಬೇಕು. ಭಾಷೆ ಅನ್ನುವುದು ಏನಿದೆ, ಆವಾಗಲೇ ಹೇಳಿದಾಗ ನಿಂತ ನೀರೆಲ್ಲ ಹರಿತಾ ಇರುವಂಥ ಪ್ರವಾಹ. ಅದು ಬೆಳೆದುಕೊಂಡು ಹೋಗ್ತಾ ಇದ್ದಾಗನೇ ಇತರ ಭಾಷೆಗಳ ಸಂಪರ್ಕವನ್ನು, ಸಂಬಂಧವನ್ನು, ಸಾಂಗತ್ಯವನ್ನು ಪಡ್ಕೊಳ್ತದೆ. ಭಾಷೆಯನ್ನು ಆಡ್ತಕ್ಕಂಥ ನಾವುಗಳೆಲ್ಲ ಏನು ಮಾಡ್ತೇವೆ ಅಂದರೆ ಇತರ ಭಾಷಿಕರೊಂದಿಗೆ ವ್ಯವಹರಿಸ್ತೇವೆ. ಆ ಸಂದರ್ಭದಲ್ಲಿ ನಾವು ಆಡ್ತಕ್ಕಂಥ ಭಾಷೆಗೆ ನಾವು ಯಾರೊಂದಿಗೆ ಸಂವಹನ ಮಾಡ್ತಾ ಇದ್ದೇವೋ ಅವರ ಭಾಷೆಯ ಪದಗಳು ಏನಿವೆ ಅವು ನಮ್ಮ ಭಾಷೆಯೊಳಗೆ ಸೇರಿಕೊಳ್ತಕ್ಕಂಥದ್ದು, ನಮ್ಮ ಭಾಷೆಯ ಪದಗಳು ಅವರ ಭಾಷೆಯ ಒಳಗೆ ಸೇರಿಕೊಳ್ತಕ್ಕಂಥದ್ದು. ಇದು ಒಂದು ರೀತಿಯಲ್ಲಿ ಸಹಜವಾದ ಪ್ರಕ್ರಿಯೆ. ಸೊ ಈ ನೆಲೆಯಲ್ಲಿ ಕನ್ನಡ ಪದಕೋಶದ ಒಳಗಡೆ ಬೇರೆ ಬೇರೆ ಕಾರಣಗಳಿಂದಾಗಿ ಯಾವ ರೀತಿಯಲ್ಲಿ ಪದಕೋಶ ಒಳಗೆ ಬೇರೆ ಭಾಷೆಯ ಪದಗಳು ಸೇರಿಕೊಳ್ತಾ ಇವೆ, ಪದಕೋಶ ಯಾವ ರೀತಿ ಬೆಳವಣಿಗೆ ಹೊತ್ತಾ ಇದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸ್ಕೊಳ್ಬೇಕಾಗಿದೆ. ಯಾವುದೇ ಒಂದು ಭಾಷೆಯ ಸಂದರ್ಭದಲ್ಲಿ ನಾವು ಯಾವುದಕ್ಕೆ ಪದ ಎಂದು ಹೇಳುತ್ತೇವೆ ಅದಕ್ಕೆ ಎರಡು ಮುಖಗಳು. ಇವು ಒಂದೇ ನಾಣ್ಯದ ಎರಡು ಮುಖಗಳು. ಒಂದು ನಾಣ್ಯದ ಎರಡು ಮುಖಗಳಾಗಿ ಒಂದು ಪದಕ್ಕೆ ಎರಡು ಮುಖಗಳು ಇರ್ತವೆ. ಒಂದು ಅದರ ರೂಪ, ಇನ್ನೊಂದು ಅದರ ಅರ್ಥ. ಒಂದು ಪದದ ಸ್ಟ್ರಕ್ಚರ್ ಅಂತ ಏನು ಹೇಳ್ತಾ ಇದೆ, ರಚನೆ ಅಥವಾ ರೂಪ. ಇನ್ನೊಂದು ಆ ಪದಕ್ಕೆ ಇರ್ತಕ್ಕಂಥ ಅರ್ಥ. ಈ ಪದ ಅರ್ಥಗಳ ಸಂಬಂಧ ಭಾಷಾ ವಿಜ್ಞಾನದ ಆಚೆಗೂ ಹೋಗಿ ಒಂದು ಶಾಸ್ತ್ರವಾಗಿ ಬೆಳೆದಿದ್ದು ಇತರ ಅನೇಕ ಶಾಸ್ತ್ರಗಳು ನಿಕಟವಾದ ಸಂಬಂಧವನ್ನು ಬೆಳೆಸಿವೆ. ಈ ಪದ ಮತ್ತು ಅರ್ಥ ಏನಿದೆ ಅವುಗಳ ಸಂಬಂಧ ಕೇವಲ ಪದ ಮತ್ತು ಅರ್ಥಗಳಿಗೆ ಸೀಮಿತವಾಗಿಲ್ಲ, ಅದು ಭಾಷಾವಿನ ಆಚೆಗೆ ಹೋಗಿದೆ ಮತ್ತು ಆ ಮೂಲಕವಾಗಿ ಭಾಷಾಶಾಸ್ತ್ರವು ಇತರ ಶಾಸ್ತ್ರಗಳೊಂದಿಗೆ ಸಹ ಸಂಪರ್ಕವನ್ನು ಪಡ್ಕೊಂಡಿದೆ. ಯಾವ ಜೀವಂತ ಭಾಷೆಯು ಇತರ ಭಾಷೆಗಳ ಸಂಪರ್ಕದಿಂದ ದೂರವಿರುವುದು ಸಾಧ್ಯವಿಲ್ಲ. ಆವಾಗಲೇ ಹೇಳಿದಾಗ ಇತರ ಭಾಷೆಗಳೊಂದಿಗೆ ಸಂಬಂಧವನ್ನು ಇಟ್ಕೊಳ್ಳಬೇಕಾಗ್ತದೆ. ಎಲ್ಲ ಭಾಷೆಗಳು ಬೇರೆ ಬೇರೆ ಭಾಷೆಗಳಿಂದ ಬರುವಂತಹ ಶಬ್ದಗಳು ಅಪಾರವಾಗಿದ್ದು ಇದನ್ನು ಭಾಷಾ ಸ್ವೀಕರಣ ಎನ್ನಬಹುದು. ಸ್ವೀಕರಣೆ ಅಂತ ಹೇಳ್ತಾರೆ. ಭಾಷಾ ಸ್ವೀಕರಣ ಅಂದರೆ ಯಾವುದೇ ಒಂದು ಭಾಷೆಗೆ ಬೇರೆ ಭಾಷೆಯ ಪದಗಳು ಬಂದು ಸೇರಿಕೊಳ್ಳುವಿಕೆ ಇದನ್ನು ಭಾಷಾ ಸ್ವೀಕರಣ ಅಂತೇಳಿ ನಾವು ಹೇಳ್ತೇವೆ. ಈ ಭಾಷಾ ಸ್ವೀಕರಣಕ್ಕೆ ಇರತಕ್ಕಂಥ ಕಾರಣಗಳನ್ನು ನಾವು ಸ್ವಲ್ಪ ಗಮನಿಸ್ಕೊಳ್ಬೇಕು. ಆಡಳಿತ, ವೈಜ್ಞಾನಿಕ ಕ್ಷೇತ್ರದ ಬೆಳವಣಿಗೆ, ಸಂಶೋಧನೆಗಳು, ಉಪಭಾಷೆಗಳು, ಸೋದರ ಭಾಷೆಗಳ ಅಧಿಕವಾದ ಸಂಪರ್ಕ,
ಮೊದಲಾದ ಅನೇಕ ಕಾರಣಗಳಿಂದಾಗಿ, ಅನೇಕ ಒತ್ತಡಗಳಿಂದಾಗಿ ಕನ್ನಡ ಭಾಷೆಯು ಬಹಳ ಶಕ್ತಿಯುತವಾಗಿ ಬೆಳೆದು ಇವತ್ತು ನಿಂತಿದೆ. ಹಾಗಾಗಿ ಯಾವ್ಯಾವ ಭಾಷೆಗಳ ಸಂಪರ್ಕ ಹೆಚ್ಚಾಗಿದೆ ಕನ್ನಡದಲ್ಲಿ ಅಂತ ಹೇಳಿದರೆ, ಸಂಸ್ಕೃತ, ಅರಾಬಿಕ್, ಪಾರಸಿ, ಉರ್ದು, ಹಿಂದೂಸ್ತಾನಿ, ಇಂಗ್ಲೀಷ್ ಈ ಮೊದಲಾದ ಅನೇಕ ಭಾಷೆಗಳು ಕನ್ನಡ ಭಾಷಾ ಸಂಪತ್ತನ್ನು ಇವತ್ತು ಸಮೃದ್ಧಗೊಳಿಸಿಕೊಂಡಿದೆ. ಈ ಶಬ್ದಗಳಿಂದ ಮತ್ತೊಂದು ಜನಾಂಗ ವ್ಯವಹಾರ, ಸಂಸ್ಕೃತಿ ಮುಂತಾದ ವಿಚಾರಗಳು, ಹೊಸ ಹೊಸ ವಿಷಯಗಳು ಪರಸ್ಪರ ತಿಳ್ಕೊಳ್ಳೋದು ಬರ್ತದೆ. ಅಂದರೆ ಯಾವುದೇ ಒಂದು ಭಾಷೆಯ ಪದಗಳು ಇನ್ನೊಂದು ಭಾಷೆಗೆ ಸೇರಿಕೊಂಡಾಗ ಆ ಪದಗಳಿಂದಾಗಿ ಇತರ ಭಾಷೆಗೆ ಸಂಬಂಧಪಟ್ಟಂಥ ಅಥವಾ ಇತರ ಭಾಷಿಕರು ಅಥವಾ ಅದನ್ನೇ ಜನಾಂಗ ಅಂತ ಹೇಳ್ತಾರೆ, ಇತರ ಜನಾಂಗದವರಿಗೆ ಸಂಬಂಧಪಟ್ಟಂಥ ವ್ಯವಹಾರ ಸಂಸ್ಕೃತಿಗಳನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಸಹಾಯ ಮಾಡುವುದು. ಇತರ ಭಾಷೆಗಳ ಶಬ್ದಗಳನ್ನು ಆಮದು ಮಾಡಿ, ಇತರ ಭಾಷೆಗಳ ಶಬ್ದಗಳನ್ನು ನಾವು ಇಂಪೋರ್ಟ್ ಮಾಡಿಕೊಂಡು ಆಮದು ಮಾಡಿ ನಮ್ಮ ಜೀವನದಲ್ಲಿ ಅವುಗಳನ್ನು ಜೀರ್ಣಿಸಿಕೊಳ್ಳುವುದು ಒಂದು ವಿಧವಾದ ಆರೋಗ್ಯಕರವಾದ ಬೆಳವಣಿಗೆ ಆಗಿದೆ. ಅದೇ ಇತರ ಭಾಷೆಗಳ ಇರ್ತಕ್ಕಂಥ ಶಬ್ದಗಳನ್ನು ನಾವು ಆಮದು ಮಾಡಿಕೊಳ್ಳುವ ಮೂಲಕ ಆ ಶಬ್ದಗಳೇನಿವೆ ಅವು ನಮ್ಮದೇ ಶಬ್ದಗಳು ಅನ್ನುವಂಥ ರೀತಿಯಲ್ಲಿ ನಾವು ಅದನ್ನು ಸ್ವೀಕರಣ ಮಾಡಿಕೊಳ್ತಾ ಇದ್ದೇವೆ. ಹಾಗಾಗಿ ಅದೇನಾಗಿದೆ, ಒಂದು ರೀತಿಯ ಆರೋಗ್ಯಕರವಾದ ಬೆಳವಣಿಗೆ ಅನ್ನೋದನ್ನು ಪಾವ್ಯಮಾಚಾರ್ಯರು ಜಿ ವೆಂಕಟ ಸುಬ್ಬಯ್ಯನವರು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಪಾವ್ಯಮಾಚಾರ್ಯರ ಪದಾರ್ಥ ಚಿಂತಾಮಣಿ ಮತ್ತು ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯ ಅವರ ಈಗೋ ಕನ್ನಡ ಸಾಮಾಜಿಕ ನಿಘಂಟುಗಳಿಂದ ಆರಿಸಿರುವ ಶಬ್ದಗಳು ಮತ್ತು ಅವುಗಳ ಉತ್ಪತ್ತಿ, ಅರ್ಥಸಾರ, ಶಬ್ದರೂಪ, ರೂಢಿ ಪ್ರಯೋಗಗಳು, ವಿದ್ಯಾರ್ಥಿಗಳಲ್ಲಿ ಭಾಷೆಯ ಬೆಳವಣಿಗೆಯ ಕುರಿತು ಅಭಿರುಚಿ ಮೂಡಿಸಲು ಸಹಾಯಕವಾಗಿದೆ. ಆದರೆ ಈ ಪಾವ್ಯಮಾಚಾರ್ಯ ಮತ್ತು ಜಿ ವೆಂಕಟ ಸುಬ್ಬಯ್ಯ ಅವರು ಪ್ರಕಟಿಸ್ತಕ್ಕಂಥ ಎರಡು ಭಾಷೆಗೆ ಸಂಬಂಧಪಟ್ಟಂಥ ನಿಘಂಟುಗಳು, ಅವು ಪದಾರ್ಥ ಚಿಂತಾಮಣಿ ಮತ್ತು ಇವು ಕನ್ನಡ. ಇವುಗಳ ಮೂಲಕವಾಗಿ ಇವುಗಳಲ್ಲಿರ್ತಕ್ಕಂಥ ಶಬ್ದಗಳು ಮತ್ತು ಅವುಗಳ ವ್ಯುತ್ಪತ್ತಿ, ಅರ್ಥಸಾರ, ಅವುಗಳು ಹೇಗೆ ಉತ್ಪತ್ತಿ ಹೊಂದಿತು, ಅದು ಯಾವ ರೀತಿ ಅದು ಹುಟ್ಟಿತು ಮತ್ತು ಅವುಗಳ ಅರ್ಥ ಸಾರ, ಅರ್ಥ ಏನು, ಆಮೇಲೆ ಅದರ ಸ್ಟ್ರಕ್ಚರ್, ಶಬ್ದ ಸ್ವರೂಪ, ಆಮೇಲೆ ಅದರ ಪ್ರಯೋಗಗಳು ಯಾವ ರೂಢಿಯಲ್ಲಿ ಯಾವ ನೆಲೆಯಲ್ಲಿ ಪ್ರಯೋಗಗೊಳ್ತಾ ಇವೆ, ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳುವುದೇನಿದೆ ಅದು ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಭಾಷೆಯ ಬೆಳವಣಿಗೆಯ ಕುರಿತು ಅಧ್ಯಯನ ಮಾಡುವುದಕ್ಕೆ ಹೆಚ್ಚು ಸಹಕಾರಿಯಾಗಿರ್ತಕ್ಕಂಥ ಅಂಶವಾಗಿದೆ. ಸೊ ಈ ದೃಷ್ಟಿಯಿಂದ ನಾವು ಇಲ್ಲಿ ಕೆಲವು ಪದಗಳನ್ನು ಅವುಗಳ ಉತ್ಪತ್ತಿ, ಅವುಗಳ ಅರ್ಥಸಾರವನ್ನು ನಾವಿಲ್ಲಿ ಗಮನಿಸ್ಕೊಳ್ತೇವೆ. ಅದು ವೆಂಕಟ ಸುಬ್ಬಯ್ಯನವರ ಪದಾರ್ಥ ಚಿಂತಾಮಣಿ ಮತ್ತು ಪಾವ್ಯಮಾಚಾರ್ಯರ ಪದಾರ್ಥ ಚಿಂತಾಮಣಿ ಮತ್ತು ವೆಂಕಟ ಸುಬ್ಬಯ್ಯನವರ ಈಗೋ ಕನ್ನಡದ ಅನ್ನುವಂಥ ಗ್ರಂಥಗಳಿಂದ, ಸಾಮಾಜಿಕ ನಿಘಂಟುಗಳಿಂದ ಆರಿಸಿರ್ತಕ್ಕಂಥ ಪದಗಳು. ಮೊದಲಾಗಿ ಕರ್ನಾಟಕ ಅನ್ನೋದು, ಅದೇ ಯಾವುದೇ ಒಂದು ಪದ ಏನಿದೆ ಅದು ಎಲ್ಲಿಂದ ಬಂತು, ಉತ್ಪತ್ತಿ ಏನಾಯಿತು, ಅದರ ಅರ್ಥ ಯಾಕೆ ಆ ರೀತಿ ನಾನು ತಿಳ್ಕೊಳ್ಬೇಕು. ಇದು ಕರ್ನಾಟಕ ಅಂತ ತಿಳ್ಕೊಂಡ್ರೆ ಇದು ಕನ್ನಡವನ್ನು ಮಾತಾಡುವ ಜನರು ವಾಸಿಸುವ ಪ್ರದೇಶಕ್ಕೆ ಈಗ ಇರ್ತಕ್ಕಂಥ ಹೆಸರು. ನಾನು ಸ್ವಲ್ಪ ವೇಗವಾಗಿ ಹೋಗ್ತಾ ಇದ್ದೆ, ಭಾಳ ಈಸಿ ಇರ್ತಕ್ಕಂಥ ಭಾಗ ಆಗಿರುವ ಕಾರಣ ಕನ್ನಡ ಮಾತಾಡ್ತಕ್ಕಂಥ ಜನಗಳು ವಾಸಿಸುವ ಪ್ರದೇಶವನ್ನು ಕರ್ನಾಟಕ ಅಂತ ಹೇಳ್ತೇವೆ. ಈ ಹೆಸರು ಹೇಗೆ ಬಂತು ಇದು ಅನೇಕರು ಮದುವೆಯಾಗಿ ಸೂಚನೆಯನ್ನು ನೀಡಿದ್ದಾರೆ. ಹೇಗೆ ಬಂತು ಅನ್ನೋದಕ್ಕೆ ಬೇರೆ ಬೇರೆಯವರವರು ಬೇರೆ ಬೇರೆ ರೀತಿಯ ವ್ಯಾಖ್ಯಾನವನ್ನು ಕೊಡ್ತಾರೆ. ಕರ್ನಾಟಕ ಪ್ರದೇಶವನ್ನು ಕುತ್ತಲ ಎಂದು, ಮಹಿಷಕ ಎಂದು, ವನವಸೆ ಎಂದು ಕರೆದ ದೃಷ್ಟಾಂತಗಳು ಇವೆ. ಅಂದರೆ ಬೇರೆ ಬೇರೆಯವರು ಬೇರೆ ರೀತಿ ಕರೀತಾರೆ. ಕೆಲವರು ಅದನ್ನು ಕುತ್ತಳ ಅಂತ ಹೇಳಿದರು, ಕೆಲವರು ಮಹಿಷಕ ಅಂತ ಹೇಳಿದರು, ಕೆಲವರು ವನವಸೆ ಅಂತ ಹೇಳಿದ್ದಾರೆ. ಸಂಸ್ಕೃತ ಭಾಷಾ ಮರ್ಯಾದೆ ಎಂತೆ ಇದು ಹಿಂದೆ ಕರ್ನಾಟಕ ಎಂದು ಬರೆಯಲ್ಪಡ್ತಾ ಇದೆ. ಈಗ ಕರ್ನಾಟಕ ಅಂತ ಹೇಳ್ತೇವೆ. ಇವಾಗ ಅದು ಮೊದಲು ಕರ್ನಾಟಕ, ಅಂದರೆ ಸಂಸ್ಕೃತ ಭಾಷಾ ಮರ್ಯಾದೆ
ಕರ್ನಾಟಕ ಅನ್ನೋದು ಅದು ಸಂಸ್ಕೃತದ ಒಂದು ಪದದ ರೀತಿ. ಹಾಗೆ ಕರ್ನಾಟಕ ಅಂತೇಳಿ ಕರೀತಾರೆ. ಇದಕ್ಕೆ ವಿದ್ವಾಂಸರು ಅನೇಕ ವಿದ್ವಾಂಸರು ಏನು ಹೇಳ್ತಾರೆ ಅಂದರೆ ಕರ್ಣೆ ಆಟತಿ ಇತಿ ಕರ್ನಾಟಕ ಎಂದು ವಿವರಣೆಯನ್ನು ನೀಡುತ್ತಾರೆ. ಕರ್ಣೆ ಆಟತಿ ಇತಿ ಕರ್ನಾಟಕ ಎಂದು ವಿವರಣೆ ಹೇಳಿ ಅದರ ಅರ್ಥ ಏನಂತಂದರೆ ಎಲ್ಲರ ಕಿವಿಗಳಲ್ಲಿ ಈ ಮಾತು ಆಗಿಂದಾಗಿ ಬೀಳುತ್ತದೆ. ಇದು ಕರ್ನಾಟಕ ಎಂದು ಹೇಳಿ ಅನೇಕರೊಂದನೆ ನಂಬಿದೆ. ಕರ್ಣೆ ಆಟತಿ ಇತಿ ಕರ್ನಾಟಕ. ಕರ್ಣೆ ಅಂದರೆ ಕಿವಿ, ಆಟತಿ ಕಿವಿಯಲ್ಲಿ ಆಡ್ತಾ ಇದೆ. ಅದೇ ಎಲ್ಲರ ಕಿವಿಗಳಲ್ಲಿ ಈ ಪದ ಆಡ್ತಾ ಇರುವ ಕಾರಣವಾಗಿ ಅದನ್ನು ಕರ್ನಾಟಕ ಅಂತ ಹೇಳಿದರು ಅಂತೇಳಿ ಅನೇಕ ವಿದ್ವಾಂಸರು ಹೇಳಿದರು. ಅದನ್ನು ಹೆಚ್ಚಿನವರು ಅನೇಕರು ನಂಬಿಕೊಂಡಿದ್ದರು. ಇದು ಒಂದು ಅವರ ಕೆಲವು ಭಾಷಾ ವಿಜ್ಞಾನಿಗಳು ಉಲ್ಲೇಖವನ್ನು ಗಮನಿಸಿಕೊಡ್ತಕ್ಕಂಥ ವಿಚಾರ. ಆದರೆ ಭಾಷಾಶಾಸ್ತ್ರದ ಆಧಾರದ ಮೇಲೆ ಈಗ ಈ ಶಬ್ದಕ್ಕೆ ಬೇರೆ ಉತ್ಪತ್ತಿಯನ್ನು ಹೇಳ್ತಾರೆ. ಭಾಷಾಶಾಸ್ತ್ರ ಇದು ಸೈನ್ಸ್, ಲ್ಯಾಂಗ್ವೇಜ್ ಇಸ್ ಎ ಸೈನ್ಸ್ ಅಂತ ಹೇಳ್ತೇವೆ ನಾವು. ಹಾಗಾಗಿ ಭಾಷಾಶಾಸ್ತ್ರದ ಹಿನ್ನೆಲೆಯಲ್ಲಿ ಈ ಶಬ್ದಕ್ಕೆ ಬೇರೆ ಉತ್ಪತ್ತಿಯನ್ನು ಕೆಲವರು ಹೇಳ್ತಾರೆ. ಅವುಗಳಲ್ಲಿ ಎರಡು ಮುಖ್ಯವಾದ ವಿಚಾರಗಳನ್ನು ನಾವಿಲ್ಲಿ ಗಮನಿಸ್ತೀವಿ. ಮೊದಲನೇದಾಗಿ ಕುಡಿಸು ನಾಡು ಎಂದರೆ ಕರಿಯ ಬಣ್ಣದ ನೆಲ ಎಂದು ಇದರ ಮೂಲವಿರಬೇಕು ಎಂಬುದು ಒಂದನೇ ವಾದ. ಕುಡಿಸು ನಾಡು ಅಂದರೆ ಕರಿಯ ಬಣ್ಣದ ನೆಲ, ಅದು ಕರುನಾಡು ಅಂತೇಳಿ ಹೇಳಿದರು. ಇದು ಮೊದಲನೇ ವಾದ. ಅಂದರೆ ಕನ್ನಡ ದೇಶದ ಉತ್ತರದಲ್ಲಿ ಬಹಳ ಭಾಗವು ಹಿಂದೆ ಕಪ್ಪು ಮಣ್ಣಿನ ಪ್ರದೇಶವಾಗಿತ್ತು. ಅಂದರೆ ಉತ್ತರ ಕರ್ನಾಟಕದ ಭಾಗ ಕನ್ನಡ ದೇಶದ, ಕನ್ನಡ ರಾಜ್ಯ, ಕನ್ನಡ ದೇಶ ಅಂತ ಹೇಳ್ತೀವಿ. ಆ ದೇಶದ ಉತ್ತರದಲ್ಲಿ ಬಹುಭಾಗವು ಹೀಗೆ ಕಪ್ಪು ಮಣ್ಣಿನ ಪ್ರದೇಶವಾಗಿದೆ. ಯಾಕೆ ಕನ್ನಡ ದೇಶ ಅಂತ ಹೇಳಿದ್ರೆ ಚಪ್ಪಣ್ಣ ದೇಶಗಳು ಅಂತ ಹೇಳ್ತಾರೆ. ಇಡೀ ಭಾರತದಲ್ಲಿ ಹಿಂದೆ 56 ದೇಶಗಳಿದ್ದವು ಈ ಭರತ ಖಂಡದಲ್ಲಿ. ಅದರಲ್ಲಿ ಕರ್ನಾಟಕ ಒಂದು. ಅಂಗ, ವಂಗ, ಕಳಿಂಗ, ಸೌರಾಷ್ಟ್ರ, ಕೇರಳ, ಗುರ್ಜರ, ಕರ್ನಾಟಕ, ಈ ರೀತಿ ಹಲವಾರು ದೇಶಗಳ ಹೆಸರುಗಳು ಬರ್ತವೆ. ಆದರೆ ಕರ್ನಾಟಕ ಒಂದು ದೇಶ ಅಂತ ಹೇಳ್ತಾರೆ. ಹಾಗಾಗಿ ಈ ಕನ್ನಡ ಅನ್ನುವಂಥ ದೇಶ ಎಂದರೆ ಅದರ ಉತ್ತರದಲ್ಲಿ ಬಹುಭಾಗವು ಹೀಗೆ ಕಪ್ಪು ಮಣ್ಣಿನ ಪ್ರದೇಶವಾಗಿದ್ದ ಈ ಹೆಸರು ಬಂದಿರಬಹುದು ಅನ್ನುವಂಥ ಊಹೆಯಲ್ಲಿ ಸ್ವಲ್ಪ ಸತ್ಯಾಂಶ ಇರುವಂತೆ ನಮಗೆ ಕಾಣ್ತದೆ. ಇದು ಒಂದನೇ ವಾದದ ಕರುನಾಡು ಅನ್ನುವಂಥದ್ದು. ಎರಡನೇ ವಾದ ಎಂದರೆ ಭಾಷಾವಿಜ್ಞಾನದ ಶಾಸ್ತ್ರದಲ್ಲಿ ಏನು ನೋಡೋದಾದರೆ ತಮಿಳಿನ ಪ್ರಾಚೀನ ಗ್ರಂಥದಲ್ಲಿ ಈ ಪ್ರದೇಶವನ್ನು ಕರುನಾಟ್ ಎಂದು ಕರೆದ್ದಾರೆ. ತಮಿಳಿನ ಪ್ರಾಚೀನ ಗ್ರಂಥದಲ್ಲಿ ಈ ಪ್ರದೇಶವನ್ನು ಕರುನಾಟ್ ಅಂತ ಹೇಳ್ತಾರೆ. ಅಂದರೆ ಎತ್ತರವಾದ ನಾಡು, ಕರುನಾಟ್ ಎತ್ತರವಾದ ನಾಡು, ಪ್ರಸ್ಥಭೂಮಿ ಎಂದು ಕರೆಯಲಾಗಿದೆ. ಇನ್ನು ಸಂಸ್ಕೃತ ಮಹಾಭಾರತ ಕೆಲವು ಪಾಠಗಳಲ್ಲಿ, ಮಹಾಭಾರತ ಕೆಲವು ಅಧ್ಯಾಯಗಳಲ್ಲಿ ಈ ಪ್ರದೇಶವನ್ನು ಉನ್ನತಕ ಅಂತೇಳಿ ಕರೆದಿದ್ದಾರೆ. ಉನ್ನತಕ. ಹೀಗೆ ಈ ಉನ್ನತಕ ಅನ್ನೋದು ಕರೆದಿರುವುದು ಅದೇ ತಮಿಳಿನಲ್ಲಿ ಏನು ಕರುನಾಟ್ ಎತ್ತರವಾದ ಪ್ರದೇಶ ಅಂತಲೂ, ಅದೇ ರೀತಿಯಲ್ಲಿ ಮಹಾಭಾರತದಲ್ಲಿ ಉನ್ನತಕ ಅಂತ ಕರೆದಿರುವುದು. ಇದು ಪೂರ್ವಘಟ್ಟದ ಮೇಲಿನ ಪ್ರದೇಶವನ್ನು ನಿರ್ದೇಶಿಸಿದರು. ಎತ್ತರವಾದ ಪ್ರದೇಶಗಳು ಪೂರ್ವಘಟ್ಟ. ಹಾಗಾಗಿ ಇದು ಪೂರ್ವಘಟ್ಟದ ಮೇಲಿನ ಪ್ರದೇಶವನ್ನು ನಿರ್ದೇಶಿಸುವಂತಲೂ ಇದೇ ಸರಿಯಾದ ಉತ್ಪತ್ತಿ ಎನ್ನುವುದನ್ನು ಬಹು ಜನ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಸೊ ಹೀಗೆ ಬೇರೆ ಬೇರೆ ವಾದಗಳೇನಿವೆ ಕರ್ನಾಟಕ ಅನ್ನುವಂಥ ಪದದ ಉತ್ಪತ್ತಿಯಲ್ಲಿ ನಾವು ಗಮನಿಸಬಹುದು. ಇನ್ನು ಎರಡನೇ ಪದ ಕಚಗುಡಿ. ಜುಕ್ಕಳಿಸು ಅಂದರೆ ನರ್ಮಕರಣೆ ಎಂಬ ವಿವರಣೆಗೆ ಸಂಬಂಧಿಸಿರಬಹುದೆಂದು ಜಕ್ ಎಂಬ ಶಬ್ದದ ಅನುಕರಣೆಯಿಂದ ಕಚಗುಡಿ ಆಗಿರಬಹುದೆಂದು ಸೂಚಿಸುವವರಿದ್ದಾರೆ. ಕೆಲವರು ಜಕ್ಕಳಿಸು ಅಂದರೆ ನರ್ಮಕರಣೆ ಎಂಬ ವಿವರಣೆಗೆ ಸಂಬಂಧಿಸಿರಬಹುದೆಂದು, ಜಕ್ಕಳಿಸು ಇದರಲ್ಲಿ ಜಕ್ ಅಂದರೆ ಅನುಕರಣೆಯಿಂದ
ಕಚಗುಳಿ ಅನ್ನುವಂಥ ಜಕ್ ಅನ್ನುವಂಥ ಅನುಕರಣದಿಂದ ಕಚಗುಳಿ ಆಗಿರಬಹುದು ಎಂದು ಸೂಚಿಸುವರು ಕೆಲವರು ಇದ್ದಾರೆ. ಕನ್ನಡದಲ್ಲಿ ಜಕ್ಕುಳಿ ಅನ್ನುವಂಥ ಒಂದು ಶಬ್ದ ಇದೆ. ಈ ಜಕ್ಕುಳಿ ಅನ್ನುವಂಥ ಶಬ್ದಕ್ಕೆ ಸುಖ, ಸಂತೋಷ ಅನ್ನುವಂಥ ಅರ್ಥಗಳು ಇವೆ. ನೀವು ಮಲಯಾಳದಲ್ಲಿ ಒಂದು ಪದ ಬರ್ತದೆ ಅಕ್ಕುಳ ಅನ್ನೋದು. ಅದೇ ರೀತಿ ತೆಲುಗಿನಲ್ಲಿ ಚಕ್ಕಳಿ ಅನ್ನುವಂಥ ಪದ ಬರ್ತದೆ. ಈ ಮಲಯಾಳದಲ್ಲಿರ್ತಕ್ಕಂಥ ಅಕ್ಕುಳ, ತೆಲುಗಿನ ಚಕ್ಕಳಿ ಅನ್ನುವಂಥ ಪದಗಳೇನಿದೆ, ಆ ಪದಗಳಿಗೆ ಕಂಕುಳು, ಕಕ್ಷ ಅಂದರೆ ಭಾಗ ಅಂತ ಬರ್ತದೆ, ಪಾರ್ಶ್ವ. ಹಾಗೆ ಕಂಕುಳು, ಕಕ್ಷ ಎಂಬ ಅರ್ಥವಿದೆ. ಕನ್ನಡದ ಜುಕ್ಕಳಿ ಎಂಬ ಜ್ಞಾತಿ ಶಬ್ದಗಳ ಸಂಗಾತಿ. ಕನ್ನಡದ ಜುಕ್ಕಳಿ ಅನ್ನೋದೇನೆ ಅದು ಜ್ಞಾತಿ ಶಬ್ದಗಳ ಸಂಗಾತಿ. ಇದಕ್ಕೆ ಕಂಕುಳಿ ಎಂದೇ ಅರ್ಥ. ಜಕ್ಕುಳಿಸು, ಜುಕ್ಕಳಿ ಅಲ್ಲ ಜಕ್ಕುಳಿ ಅನ್ನೋದು. ಜಕ್ಕುಳಿಸು ಎಂದರೆ ಕಂಕುಳನ್ನು ಬೆರಳುಗಳಿಂದ ಮುಟ್ಟಿ ನಗು ಬರಿಸು ಅನ್ನುವುದು ಅದರ ಅರ್ಥ. ಹಾಗಾಗಿ ನರ್ಮಕರಣೆ ಎಂಬ ಕೇಶಿರಾಜನ ವಿವರಣೆಗೆ ಇದೇ ಅರ್ಥ ಅಂಥೇಳಿ ವಿದ್ವಾಂಸರು ಗುರುತಿಸಿದ್ದಾರೆ. ನರ್ಮಕರಣೆ ಅಂತೇಳಿ ಜಕ್ಕಳಿಸು ಅಂದರೆ ನರ್ಮಕರಣೆ ಅಂತೇಳಿ ಕೇಶಿರಾಜ ಹೇಳಿದ. ಸೊ ನರ್ಮಕರಣೆ ಎಂಬ ಕೇಶಿರಾಜ ವಿವರಣೆಗೆ ಇದೇ ಅರ್ಥ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದ ಸಂಗತಿ. ಹಾಗೆ ಉತ್ತರ ಕನ್ನಡದ ಪ್ರಯೋಗದ ಶಬ್ದದ ಅರ್ಥ ಮರಾಠಿ ಭಾಷೆಯಲ್ಲಿ ಈ ಕಚ್ಚಗುಡಿ, ಜಕ್ಕುಡಿ ಶಬ್ದವು ಗುರಕುಡಿ ಎಂದಾಗಿದೆ. ಗಿಕ್ಕಳಿಕೆ ಎಂಬ ಪ್ರಯೋಗವಿದೆ ಎಂದು ಕಂಡುಬಂದಿದೆ. ಈ ರೀತಿ ಕನ್ನಡದ ಈ ಕಚಗುಳಿ ಅನ್ನುವಂಥ ಪದದ ವ್ಯುತ್ಪತ್ತಿಯನ್ನು, ಅದರ ಅರ್ಥ ವಿವರಣೆಯನ್ನು ಬೇರೆ ಬೇರೆ ದೃಷ್ಟಿಕೋನದಿಂದ ಬೇರೆ ಬೇರೆ ವಿದ್ವಾಂಸರು ಇಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಒಂದು ಪದ ಶಾಖ. ಈ ಶಾಖ ಅನ್ನೋದು ಮೇಲ್ನೋಟಕ್ಕೆ ಸಂಸ್ಕೃತದ ಭಾಷೆಯ ಪದಗಳಾಗಿ ಕಾಣುತ್ತದೆ. ಆದರೆ ಇದು ಸಂಸ್ಕೃತ ಭಾಷೆಯ ಪದ ಅಲ್ಲ. ಇದು ಸಂಸ್ಕೃತದಲ್ಲಿ ಶಾಖ ಎಂಬ ಶಬ್ದ, ಶಾಖ ದೀರ್ಘ. ಇದಕ್ಕೆ ಒಂದನೇದಾಗಿ ಮರದ ಕೊಂಬೆ, ವೇದದ ಭಾಗ, ಪ್ರಕಾರ, ವಿಧ, ನಾಲ್ಕನೇದು ಬಾಹು, ತೋಳು, ಐದನೇದು ಪಂಗಡ ಇತ್ಯಾದಿ ಅರ್ಥಗಳಿವೆ. ಅಂದರೆ ಸಂಸ್ಕೃತದಲ್ಲಿ ಬರ್ತಕ್ಕಂಥ ಶಾಖ ಅನ್ನುವಂಥ ಪದಕ್ಕೆ ಇರ್ತಕ್ಕಂಥ ಅರ್ಥಗಳು. ಆರುಹ್ಯ ಕವಿತಾ ಶಾಖಂ ಅಂತೇಳಿ ವಾಲ್ಮೀಕಿ ವರ್ಣನೆ ಮಾಡಿಕೊಳ್ತಾರೆ. ಸೊ ಈ ವರ್ಣನೆಯಿಂದ ನಾವು ಗಮನಿಸ್ಕೊಳ್ಬೇಕು. ಆರುಹ್ಯ ಕವಿತಾ ಶಾಖಂ. ಹಾಗೆಯೇ ಕುಮಾರವ್ಯಾಸ ಒಂದು ಪದ್ಯವನ್ನು ಹೇಳ್ತಾನೆ. ಬೇರು ನೀರುಂಡಾಗ ತಣಿಯವೇ ಮೂರುಹದ ಶಾಖೋಪಶಾಖೆಗಳು ಅಂತ ಹೇಳ್ತಾನೆ. ಬೇರು ನೀರುಂಡಾಗ ತಣಿಯವೇ ಮೂರುಹದ ಅಂದರೆ ಮರದ ಶಾಖೋಪಶಾಖೆಗಳು. ಇದು ಕುಮಾರವ್ಯಾಸ ಅರಣ್ಯ ಪರ್ವದ 12ನೇ ಅಧ್ಯಾಯದ 48ನೇ ಪದ್ಯದ ಒಂದು ಸಾಲು. ಅಂದರೆ ಇಲ್ಲಿ ಪರಮಾತ್ಮನನ್ನು ಪ್ರಪಂಚವೆಂಬ ಮರಕ್ಕೆ ಹೋಲಿಸಿ ಎಲ್ಲ ಜೀವಿಗಳನ್ನು ಶಾಖೆ ಉಪಶಾಖೆಗಳಲ್ಲಿ ವರ್ಣಿಸಿರುವುದು ಇಲ್ಲಿ ನಾವು ಗಮನಿಸ್ಕೊಳ್ಬೇಕು. ಹಾಗೆಯೇ ಶಾಖಾಚರ ಮತ್ತೊಂದು ಶಾಖಾಮೃಗ ಅನ್ನೋಂಥ ಪದಗಳಿವೆ. ಈ ಶಾಖಾಚರ, ಶಾಖಾಮೃಗ ಅಂದರೆ ಎಂಥದ್ದು ಅಂತ ಹೇಳಿದರೆ, ಕೊಂಬೆಯಿಂದ ಕೊಂಬೆಗೆ ಹಾರಿ, ಮರದಿಂದ ಮರಕ್ಕೆ ಹಾರಿಕೊಂಡು ಮರದ ಮೇಲೆ ಓಡಾಡ್ತಕ್ಕಂಥ ಕಪಿ, ಕೋತಿ ಅನ್ನುವಂಥದ್ದು ಇದು ಶಾಖಾಚರ, ಶಾಖಾಮೃಗ. ಅದೇ ರೀತಿಯಲ್ಲಿ ಸಂಸ್ಕೃತದಲ್ಲಿ ಬಹು ಅಪೂರ್ವವಾಗಿ ಉಪಯೋಗಿಸ್ತಕ್ಕಂಥ ಶಾಖ ಶಬ್ದಕ್ಕೆ ಸಂಸ್ಕೃತದಲ್ಲಿ ಬಹಳ ಅಪೂರ್ವವಾಗಿ ಉಪಯೋಗಿಸ್ತಕ್ಕಂಥ ಶಾಖ ಅನ್ನೋದು. ಶಾಖ ಅಂತೇಳಿ ಬೇರೆ ಇದೆ. ಈ ಶಾಖ ಅನ್ನುವಂಥ ಶಬ್ದಕ್ಕೆ ಕನ್ನಡದಲ್ಲಿ ಒಂದು ಶಬ್ದಕ್ಕೆ ಕಾರ್ತಿಕೇಯ ಸ್ಕಂದ ಎಂಬ ಅಂಕಿತ ನಾಮದ ಅರ್ಥವಿದೆ. ಶಾಖ ಅಂದರೆ
ಕನ್ನಡದಲ್ಲಿ ಕಾರ್ತಿಕೇಯ ಸ್ಕಂದ ಅನ್ನುವಂಥ ಅರ್ಥವನ್ನು ನಾವು ಗಮನಿಸಿಕೊಳ್ಬೇಕು. ಅದು ಸಂಸ್ಕೃತದಲ್ಲಿ ಬರ್ತಕ್ಕಂಥ ಶಾಖ ಅನ್ನುವಂಥ ಶಬ್ದ. ಹಾಗೆಯೇ ಸಂಸ್ಕೃತ ಶಾಖ ಅಂದರೆ ತರಕಾರಿ, ಕಾಯಿಪಲ್ಯ, ಸೊಪ್ಪು ಇತ್ಯಾದಿ ಅರ್ಥಗಳನ್ನು ಅದು ಕೊಡ್ತದೆ. ಶಾಖಾಹಾರ, ಶಾಖಾಹಾರಿ ಎನ್ನುವಂಥ ಶಬ್ದಗಳನ್ನು ನಾವು ಪ್ರಯೋಗಿಸ್ತೇವೆ. ಅಂದರೆ ತರಕಾರಿಯನ್ನು ಬಳಸಿ ಊಟ ಮಾಡುವ ವೆಜಿಟೇರಿಯನ್ ಅಂತ ಹೇಳ್ತೇವೆ. ಶಾಖಾಹಾರ ಅನ್ನೋದು ಮಾಂಸಾಹಾರಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಯಾರನ್ನಾದರೂ ನೀವು ನಿಮಗೆ ಉಪವೃತ್ತಿಯ ಮೇಲು ಸಂಪಾದನೆ ಎಷ್ಟಿದೆ ಅಂತ ಕೇಳಿದರೆ, ಹಿಂದಿನ ಕಾಲದಲ್ಲಿ ಹೇಳ್ತಾಯಿದ್ರು ಏನಂತ ಹೇಳಿದ್ರೆ ಶಾಕಾಲಯ ಲವಣಾಯ ಅಂತೇಳಿ, ಶಾಕಾಲಯ ಲವಣಾಯ ಅಂತೇಳಿ ಎಂದರೆ ತರಕಾರಿ ಮತ್ತು ಉಪ್ಪು ಇಷ್ಟಕ್ಕೆ ಸಾಕಾಗುತ್ತದೆ ಅನ್ನೋದು. ಇನ್ನು ಎರಡನೇದಾಗಿ ಮರಾಠಿಯ ಶೇಕ್ ಅನ್ನುವಂಥ ಒಂದು ಶಬ್ದ, ಅದು ಸಂಸ್ಕೃತದಿಂದ ಬಂದಿದೆ. ಶಬ್ದ ಮರಾಠಿಯಿಂದ ಬಂದಿರತಕ್ಕಂಥದ್ದು. ಇದಕ್ಕೆ ಕಾವು ಕೊಡುವಿಕೆ, ಶೇಕ ಕೊಡುವುದನ್ನು ನಾವು ಹೇಳ್ತೇವೆ. ಶೇಕ ಕೊಡುವುದು ಹೇಳಿ, ಇದಕ್ಕೆ ಕಾವು ಕೊಡುವಿಕೆ, ಬಿಸಿ ಮಾಡುವಿಕೆ ಅರ್ಥವಿದೆ. ಮೈಕೈಗಳಿಗೆ ಯಾವಾಗಲಾದರೂ ಊತ ಉಂಟಾದರೆ ವೈದ್ಯರು ಶಾಖ ಕೊಡಿ ವಾಸಿಯಾಗುತ್ತದೆ ಎನ್ನುತ್ತಾರೆ. ಹಾಗೆ ಮನೆಗಳಲ್ಲಿ ಶಾಖ ಕೊಡು ಎಂಬಂಥ ನುಡಿಗಟ್ಟು ತುಂಬ ಸಾಮಾನ್ಯವಾಗಿ ಬಳಕೆ ನುಡಿಗಟ್ಟು. ಈ ಶಬ್ದವನ್ನು ಕುಮಾರವ್ಯಾಸನು ಸೇಕ ಎಂಬ ರೂಪದಲ್ಲಿ ಉಪಯೋಗಿಸ್ತಾನೆ. ಸಿಡಿಲಪಟ್ಟಣ ಗಟ್ಟಿ ಸೇಕವ ಕೊಡುವಿರು ಅಂಥೇಳಿ ಸಭಾಪರ್ವದಲ್ಲಿ ಮಾತು ಬರ್ತದೆ. ಆದರೆ ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನಪಟ್ಟಂತಹ ಕೌರವರಿಗೆ ವಿದುರ ಹೇಳತಕ್ಕಂಥ ಬುದ್ಧಿಮಾತಿನಲ್ಲಿ ಈ ಪದ ಬರುತ್ತದೆ. ಪಟ್ಟಣದೊಳಗೆ ಸಿಡಿಲನ್ನು ಹಿಡಿದಿಟ್ಟು ಅದರಿಂದ ಮೈಕೈಗಳಿಗೆ ಶಾಖವನ್ನು ಕೊಡುತ್ತಾರೆ ಎಂಬುದು ಈ ಮಾತಿನ ಬಹಳ ವಿಸ್ತಾರವಾಗಿರ್ತಕ್ಕಂಥ ಅರ್ಥ ಇರತಕ್ಕಂಥದ್ದು. ಯಾರಾದರೂ ಪಟ್ಟಣದೊಳಗೆ ಸಿಡಿಲನ್ನು ಸಿಡಿಕೊಂಡು ಶಾಖ ಕೊಡಲಿಕ್ಕೆ ಆಗುವುದಿಲ್ಲ. ಆ ರೀತಿಯ ಸ್ಥಿತಿ ದ್ರೌಪದಿದು ಆಗಿದೆ ಈಗ ಅನ್ನೋದು ಅರ್ಥ. ಹಾಗೆಯೇ ಪಂಪ ಭಾರತದಲ್ಲಿ 5ನೇ ಅಧ್ಯಾಯದಲ್ಲಿರ್ತಕ್ಕ ಆಶ್ವಾಸ 7ನೇ ಪದ್ಯ, ಕೆಂದಳಿ ವಾರಸು ಶೇಕದ ತೊಳಗೆಣೆಯಾಯಿತು ಎಂಬ ಪ್ರಯೋಗ ಬರ್ತದೆ. ಇಲ್ಲಿ ಸುಭದ್ರ ವಿರಹ ಸಂತಾಪವನ್ನು ಕಡಿಮೆ ಮಾಡಲು ಹಾಸಿದ ಕೆಂದಳಿರ ಹಾಸುಗೆ ಅವಳ ಮೈತಾಪ ಇದ್ದ ಬೆಕ್ಕಿ ಹಿಡಿದ ಸೊಪ್ಪಿನಂತೆ ಬಾಡಿ ಹೋಯಿತು ಎಂಬುದು ಅರ್ಥ. ಈ ಶಬ್ದವು ಮೇಲೆ ತಿಳಿಸಿರುವ ಶೇಕಿಗೆ ಸಂಬಂಧಪಟ್ಟವು. ಈ ಶಾಖ ಅನ್ನುವಂಥ ಶಬ್ದವನ್ನು ಕೆಲವರು ಶಾಖ ಎಂಬಂತೆ ಮಹಾಪ್ರಾಣ ಸಹಿತವಾಗಿ ಉಪಯೋಗಿಸುವುದು ಉಂಟು. ಆದರೂ ಇವು ಸಂಸ್ಕೃತ ಶಬ್ದವಲ್ಲ. ಸಂಸ್ಕೃತದಲ್ಲಿ ಉಷ್ಣ ಎಂಬ ಅರ್ಥದಲ್ಲಿ ಶಾಖ ಎಂಬ ಶಬ್ದ ಇಲ್ಲ. ಅದು ಸಂಸ್ಕೃತ ಶಬ್ದವಿರಬೇಕು. ಭ್ರಮೆಯಿಂದ ಟಂಕಿತ ಹೊಸ ಶಬ್ದಗಳು, ಅದಕ್ಕೆ ಶಾಖೋತ್ಪನ್ನ, ಶಾಖಾವರಣ ಅವು ಇವತ್ತು ಉಳಿದುಕೊಂಡು ಬಿಡಿ. ಇದಿಷ್ಟು ಶಾಖ ಅನ್ನುವಂಥ ಶಬ್ದಕ್ಕೆ ಕೊಟ್ಟಿರ್ತಕ್ಕಂಥ ವಿವರಣೆ. ಸೊ ಈಗ ನಾವು ಇಲ್ಲಿ ಕರ್ನಾಟಕ, ಕಚಗುಳಿ ಮತ್ತು ಶಾಖ ಈ 3 ಪದಗಳನ್ನು ಭಾಷಾ ಶಾಸ್ತ್ರದೃಷ್ಟಿಯಿಂದ ಒಳ ಉತ್ಪತ್ತಿ, ಉಗಮ, ವಿಕಾಸ, ಅರ್ಥ ವಿವರಣೆ ಇತ್ಯಾದಿನ ಮಾಡಿದ್ದೀವಿ. ಇನ್ನು ಕೆಲವು ಪದಗಳಿವೆ. ರೊಟ್ಟಿ, ಹಾಗೆ ಲಕ್ಷ್ಮಣ ರೇಖೆ, ಚೋಕಿ, ಶೋಕಿ, ಸರ್ಕಲ್ಲು, ಆಷಾಢ ಬುದ್ಧಿ, ಊದುಬತ್ತಿ ಈ ಪದಗಳನ್ನು ನಾವು ಮುಂದಿನ ಕ್ಲಾಸಲ್ಲಿ ಗಮನಿಸ್ಕೊಳ್ಳೋಣ. ಎಲ್ಲರೂ ಭಾಗವನ್ನು ಓದಿಕೊಂಡು ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಎಲ್ಲರೂ ಕೇಳ್ಕೊಳ್ಳಿ. ಎಲ್ಲರಿಗೂ ವಂದನೆಗಳು. ಟೆಕ್ ಕನ್ನಡ.